ಹೇಳ್ತೀನಿ. ಇದನ್ನ ಆ್ಯಕ್ಚುಲಿ ರಾಜೇಶ್ ಅವರು ಅಗರಬತ್ತಿ ಇಂಡಸ್ಟ್ರಿಯಲ್ಲಿ ಇರೋದು. ಅಪ್ಪು ಇದ್ದಾಗ ಏನೋ ಒಂದು ಮಾತಾಡಿದ್ರು, ನಾನು ಕೊಲಾಬ್ರೇಟ್ ಮಾಡ್ತೀನಿ ಅಂತ. ಕಾರಣಾಂತರದಿಂದ ಆಗಲಿಲ್ಲ. ಸೊ ಆಮೇಲೆ ಬಂದು ಮತ್ತೆ ಪ್ರಪೋಸ್ ಮಾಡಿದ್ರು, ನೀವಾರು ಜಸ್ಟ್ ನಮಗೆ ಸಪೋರ್ಟ್ ಮಾಡಿ ಅಂತ. ರೀಸನ್ಸ್ ಹೇಳ್ತಾರೆ ಅವ್ರೀಗ ಇನ್ನೂ ಸ್ಪಷ್ಟವಾಗಿ. ಅಲ್ಲ, ಗಂಧದ ಗುಡಿ ಅಂದಿದ ತಕ್ಷಣ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನಪಾಗ್ತಿದ್ರು, ಆಮೇಲೆ ಶಿವಣ್ಣ ಅವ್ರು ನೆನಪಾಗ್ತಿದ್ರು. ಅದಾದ ನಂತರ ಇಂದಿನ ಪೀಳಿಗೆಗೆ ಗಂಧದ ಗುಡಿ ಅಂದರೆ ನೆನಪಾಗೋದೇ ಅಪ್ಪು ಅವರು. ಯಾಕಂದರೆ ಅವರ ಕೊನೆಯ ಒಂದು ಕನಸು ಗಂಧದ ಗುಡಿ ಸಿನಿಮಾ ಆಗಿ ಹೊರಹೊಮ್ಮಿತ್ತು. ಇವಾಗ ಅದೇ ಟೈಟಲಲ್ಲಿ ಒಂದು ಅಗರಬತ್ತಿ ಬ್ರ್ಯಾಂಡ್ ಬರ್ತಾ ಇದೆ. ಅದಕ್ಕೆ ನೀವು ದೊಡ್ಡ ಮನೆಯವರು ಸಾಥ್ ಕೊಡ್ತಾ ಇದ್ದೀರಾ? ಹೌದು, ಅದೇ ಹೇಳಿದ್ನಲ್ಲ ಅವಾಗಲೇ. ರಾಜೇಶ್ ಸರ್, ಗಂಧದ ಗುಡಿ ಈ ಬ್ರ್ಯಾಂಡ್ ಬಗ್ಗೆ, ಅಶ್ವಿನಿ ಮೇಡಮ್ ಅವ್ರ ಸಪೋರ್ಟ್ ಬಗ್ಗೆ ಏನು ಹೇಳ್ತೀರಾ ಸರ್? ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಇವಾಗ ಗಂಧದ ಗುಡಿ ಅದು ಬಂದು 50ನೇ ವರ್ಷ ನಡೀತಾ ಇದೆ. ಗಂಧದ ಗುಡಿ ಮೂವಿದು ಪಾರಂಪರ್ಯವಾಗಿ ಒಂದು ಸಿನಿಮಾ ನಡ್ಕೊಂಡ್ಬಂದಿದೆ ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲಿ ಐ ಥಿಂಕ್ ಗಂಧದ ಗುಡಿ ಒಂದೇ. ಹಾಗಾಗಿ ವಿ ಆರ್ ವೆರಿ ಪ್ರೌಡ್. ಈ ಅಸೋಸಿಯೇಷನ್ ನಮ್ಗೆ ತುಂಬ ಹೆಮ್ಮೆ. ಅದೊಂದು. ಎರಡನೇದು ಬಂದು ಅಪ್ಪು ಸರ್ನ ಪ್ರತಿಯೊಂದು ಮನೆಗೆ ತೊಗೊಂಡೋಗೋ ಒಂದು ಪ್ರಯತ್ನ ನಾವು ಮಾಡ್ತಿದ್ದೇವೆ. ಆ ಪ್ರಯತ್ನದಲ್ಲಿ ನಮ್ಗೆಲ್ಲರ ಸಹಾಯ ಬೇಕು. ಸೊ ಒಂದು ಅಗರಬತ್ತಿ, ಎರಡನೇದು ನಾವು ಈ ಅಗರಬತ್ತಿ ತಯಾರಿಸೋದು ಕೂಡ ವಿ ಮೇಡ್ ಇಟ್ ಎನ್ಶೋರ್ ದಟ್ ಎಲ್ಲ ಸೋಷಿಯಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದ್ದೀವಿ. ಒಂದು ನಾವು ಗ್ರೌಂಡ್ ವಾಟರ್ ಯೂಸ್ ಮಾಡ್ತಾ ಇಲ್ಲ, ನೀವು ವಾಟರ್ ಫ್ರಮ್ ದ ಏರ್ ಅದನ್ನು ಯೂಸ್ ಮಾಡ್ತಾ ಇದೀವಿ. ಹಾಗಾಗಿ ಅದೊಂದು. ಎರಡನೇದು ನೇಟಿವ್ ಟ್ರೀಸ್ನ ಪ್ಲಾಂಟೇಶನ್ ಮಾಡ್ತಾ ಇದೀವಿ. ನೇಟಿವ್ ಟ್ರೀಸ್ ಎಲ್ಲ ಬಾಕ್ಸಿಂದ ನೇಟಿವ್ ಟ್ರೀಸ್ ಪ್ಲಾಂಟೇಶನ್ ಮಾಡ್ತಾ ಇದೀವಿ. ಮತ್ತು ವಿ ಹ್ಯಾವ್ ಮೋರ್ ಪ್ಲಾನ್ಸ್ ಟು ಸಪೋರ್ಟ್ PRK ಫೌಂಡೇಶನ್ ಸಪೋರ್ಟ್ ಮಾಡೋ ಫ್ಯೂಚರ್ಲಿ ಅಂತ ನೆನೆಸ್ಕೊಂಡಿದ್ದೀವಿ. ಹಾಗಾಗಿ ಇದು ಮಾಡಿದ್ದೀವಿ. ಹಾಗೂ ವೇಸ್ಟ್ ಆಗ ಹೂ ಇರ್ತಲ್ಲ ಅದ್ರೊಳಗೂ ಮತ್ತೆ ವೇಸ್ಟ್ ಹೂವಿನ ಕೂಡ ನಾವು ಬಳಸಿ ನೆಕ್ಸ್ಟ್ ಅದರಲ್ಲೂ ಅಗರಬತ್ತಿ ತಯಾರಿಸಿ ಆದಷ್ಟು ಪ್ಲಾನೆಟ್ಗೆ ಆದಷ್ಟು ಎಲ್ಲ ಎನ್ವೈರನ್ಮೆಂಟ್ ಫ್ರೆಂಡ್ಲಿ. ಇದು ಅಪ್ಪು ಸರ್ ಇದ್ದಾಗಲೇ ಮಾತುಕತೆ ಆಗಿತ್ತಾ ಹೇಗೆ ಅಂತಕ್ಕಂಥದ್ದು? ಹೌದು ಸರ್, ಅಪ್ಪು ಸರ್ ಇದ್ದಾಗ ಮಾತುಕತೆ ಆಗಿತ್ತು. ಕಾರಣಾಂತರದಿಂದ ಅದು ಅನ್ಫಾರ್ಚುನೇಟ್ಲಿ ವಿ ಕುಡಂಟ್ ಡೂ ಇಟ್. ಆದರೆ ದೇವ್ರು ಬಯಸೋದೊಂದು ನಾವು ಇದು ಮಾಡೋದೊಂದು. ಹಾಗಾಗಿ ಇವಾಗ ಪ್ಲಾನ್ ಲಾಂಚ್ ಮಾಡ್ತೀವಿ. ಅಪ್ಪು ಸರ್ ಇದ್ದಾಗ ಏನೆಲ್ಲ ಒಂದಷ್ಟು ಅಗ್ರಿಮೆಂಟ್ಸ್ ಆಗಿತ್ತು, ಅರ್ಧಂಬರ್ಧಾಗಿತ್ತು, ಅವೆಲ್ಲವನ್ನು ಸರಿದೂಗಿಸುವ ಅಥವಾ ಪರಿಪೂರ್ಣಗೊಳಿಸುವಂತ ಕಾರ್ಯದಲ್ಲಿ ಅಶ್ವಿನಿ ಮೇಡಮ್ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದು ಅಗ್ರಿಮೆಂಟ್ ಅಲ್ಲ, ಎಷ್ಟು ಸಪೋರ್ಟ್ ಅನ್ಸುತ್ತೆ? ಅಲ್ಲ, ಅಗ್ರಿಮೆಂಟ್ ತರ ಏನಿರ್ಲಿಲ್ಲ, ಸುಮ್ನೆ ಮಾತಾಡಿದ್ರು ಅವರು. ಬೇರೆ ಸಿನಿಮಾ ಕಮಿಟ್ಮೆಂಟ್ಸ್ ಮತ್ತೊಂದು ಅದ್ ಸಿನಿಮಾದ ಆಯ್ತು, ಓಟುದೇ ಲಾಸ್ಟ್. ಸೊ ಓಟುದೇ ಲಾಸ್ಟ್ ಸಿನಿಮಾ. ಇದು ಸುಮ್ನೆ ಇವ್ರ ಫ್ರೆಂಡ್ಸ್ ಆಗಿ ನಾವು ಸುಮಾರು ವರ್ಷದಿಂದ ಪರಿಚಯ ಅಲ್ಲ. ಸೊ ಈ ಐಡಿಯಾ ಹಾಕಿ ಹೇಳಿದ್ರು ಅಷ್ಟೇ. ಸೊ ಅವಾಗ ಏನು ಐಡಿಯಾ ಇರಲಿ, ಇದೇ ಅಗರಬತ್ತಿ ಅಂತ ಏನಾರೋ ಮಾಡೋಣ ಅನ್ಕೊಂಡಿದ್ವಿ. ಅವರು ಅಗರಬತ್ತಿ ಎಕ್ಸ್ಪರ್ಟ್ಸ್ ಇವರು. ಅದ್ರ ಮೇಲೆ ಏನೆಲ್ಲ ಟೆಕ್ಸ್ಟ್ ಇರುತ್ತೆ? ಒಂದು ಫೋಟೋ ಅಂತೂ ನೋಡಿದ್ವಿ, ಅಪ್ಪು ಸರ್ ಫೋಟೋ. ಏನಾದ್ರು ಕೋಟ್ಸ್ ಇರುತ್ತಾ ಅಂತ, ಅವ್ರ ಆದರ್ಶಗಳೇನಾದ್ರು? ಕೋಟ್ಸ್ ಇಲ್ಲ, ಬಟ್ ಆದ್ರೆ ಏನು ಇದ್ರ USPs ಏನು ಹೇಳಿದಂಗೆ ವಾಟರ್ ಫ್ರಮ್ ಏರ್. ನಾವು ನೀರು ಬಳಸ್ತಾ ಇರೋದು ಬಂದು ನೀವು ಗಾಳಿಯಿಂದ ಬರೋದು, ನೀರು ಬಂದು ಗಾಳಿಯಿಂದ ಬರೋ ನೀರು ಇದು ಮಾಡ್ತಾ ಇದೀವಿ. ಎರಡನೇದು ಬಂದು ಪ್ಲಾಂಟ್ ಟ್ರೀಸ್ ಮಾಡ್ತಾ ಇದೀವಿ, ನೇಟಿವ್ ಟ್ರೀಸ್ ನ ಪ್ಲಾಂಟ್ ಮಾಡ್ತಾ ಇದೀವಿ. ಮೂರನೇದು ಬಂದು ಪವರ್ ಆಫ್ ₹1 ಅಂತ. ಪ್ರತಿಯೊಂದು ಬಾಕ್ಸ್ ನಲ್ಲಿ ₹1 ವಿಲ್ ಗಿವ್ ಟು ಫೌಂಡೇಶನ್ಗೆ ನಾವು ಕಾಂಟ್ರಿಬ್ಯೂಟ್ ಮಾಡುವಾಗ ಒಂದು ಇದಿದೆ. ಹಾಗಾಗಿ ನಮ್ಮ ಕರ್ನಾಟಕ ಪಾಪ್ಯುಲೇಷನ್ 10% ಹೋದ್ರೂ ಅದು ಒಂದು ಸಿಗ್ನಿಫಿಕೆಂಟ್ ಹೆಲ್ಪ್ ಆಗುತ್ತೆ. ಅಪ್ಪು ಸರ್ಗೆ ಡ್ರೀಮ್ಸ್ಗೆ ನಾವು ಸಪೋರ್ಟ್ ಮಾಡಲಿಕ್ಕೆ ಒಂದು ಚಿಕ್ಕ ಅವಕಾಶ ನಮ್ಮ ಕಡೆಯಿಂದ ಅಷ್ಟೇ. ಒಳ್ಳೆದಾಗ್ಲಿ ಸರ್, ಈ ಸತ್ಕಾರ್ಯಕ್ಕೆ ನಾವು ಯಾವಾಗಲೂ ಜೊತೆಗಿರ್ತೀವಿ. ಮತದಾನ ತುಂಬಾ ಇಂಪಾರ್ಟೆಂಟು. ಸೊ ಎಲ್ಲರದು ಹಕ್ಕು, ನಮ್ದು ಹಕ್ಕು ವೋಟ್ ಮಾಡೋಕ್ಕೆ. ನಿಮ್ಗೆ ಯಾವ್ದು ಪಾರ್ಟಿ ಒಂದು ಚೇಂಜ್ ಅಂತ ಅನ್ಸುತ್ತೆ ನಿಮಗೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ವೋಟ್ ಮಾಡಿ. ಥ್ಯಾಂಕ್ ಯು. ಕರೆಕ್ಟ್ ಪಾರ್ಟಿಗೆ ವೋಟ್ ಮಾಡಿ.